ಜೈ ಭೀಮ್, ಜೈ ಭೀಮ್, ಜೈ ಸಾಲಪ್ಪ. ಜೈ ಸಾಲಪ್ಪ. ಆತ್ಮೀಯ ಆಟೋ ಟಿಪ್ಪರ್ಗಳಲ್ಲಿ, ಕಾಂಪ್ಯಾಕ್ಟರ್ಗಳಲ್ಲಿ ಪೌರ ಕಾರ್ಮಿಕರಾಗಿ ಕರ್ತವ್ಯ ನಿರ್ವಹಿಸ್ತಿರ್ತಕ್ಕಂಥ ಏನು 198 ವಾರ್ಡ್ಗಳಲ್ಲಿ ಕಾರ್ಮಿಕರಿದ್ದೀರಾ, ತಮ್ಮೆಲ್ಲರಿಗೂ ಮೊದಲನೇದಾಗಿ ಭೀಮ ಸ್ವಾಗತವನ್ನು ಕೋರುತ್ತಾ, ಯಾಕೆ ಈ ಒಂದು ವಿಡಿಯೋವನ್ನು ಮಾಡಿ ತಮ್ಮೆಲ್ಲರಿಗೂ ತಲುಪಿಸ್ತಾ ಇದ್ದೀವಿ ಅಂದರೆ, ಮುಖ್ಯವಾಗಿ ಬಾಬಾ ಸಾಹೇಬ್ರ ಅಂಬೇಡ್ಕರ್ರವರ ಜಯಂತಿಗೆ ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ಪೌರಕಾರ್ಮಿಕ ಮತ್ತು ಸಫಾಯಿ ಕರ್ಮಚಾರಿ ವರ್ಕರ್ಸ್ ಯೂನಿಯನ್ನ ಮುಖಂಡರುಗಳು ಮತ್ತು ಪದಾಧಿಕಾರಿಗಳು ಮೆಮೊರಂಡಮನ್ನು ಕೊಟ್ಟು ಅಧಿಕಾರಿಗಳಿಗೆ, GBA ಅಧಿಕಾರಿಗಳಿಗೆ ಸಿಹಿಯನ್ನು ಕೊಡಲಿಕ್ಕೆ ತುಂಬ ಹೋರಾಟ ಮಾಡಿ ಸಿಹಿಯನ್ನು ಕೊಡಿಸಿದ್ದು. ಅದೇ ರೀತಿಯಲ್ಲಿ 5,000 ರೂಪಾಯಿಗಳನ್ನು ಬೋನಸ್ ಆಗಿ ನೀಡಬೇಕಂತೇಳಿ ನಾವು ಮೆಮೊರಂಡಮ್ ಕೊಟ್ಟಿದ್ದೀವಿ. ಈಗಾಗಲೇ ಮುಖ್ಯ ಆಯುಕ್ತರಾದಂತಹ ನಮ್ಮ ಆಯುಕ್ತರು ಮಹೇಶ್ವರ ರಾವ್ ಸರ್ ಅವರು 5 ಮಹಾನಗರ ಪಾಲಿಕೆಗಳಿಗೆ ಏನು ಕಮಿಷನರ್ಗಳಿದ್ದಾರೆ, ಆಯಾ ಮಹಾನಗರ ಪಾಲಿಕೆಯಲ್ಲಿ ಹೋಗಿ ನೀವು ಮಾತಾಡಿ ಅದನ್ನು ತಗೊಳ್ಳಿ ಅಂತ ಹೇಳಿಬಿಟ್ಟು ಒಂದು ಏನು ಸೂಚನೆಯನ್ನು ಕೂಡ ನಮಗೆ ಕೊಟ್ಟಿರ್ತಾರೆ, ಏನು ಮೆಮೊರಂಡಮ್ ಮುಖಾಂತರ. ತಮ್ಮೆಲ್ಲರಿಗೂ ನಾವು ಒಳ್ಳೇದು ಮಾಡಬೇಕಂತ ಹೇಳ್ಬಿಟ್ಟು, ತಮಗೂ ಏನು ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಗಿರ್ಬೋದು, ಮತ್ತು ನಿಮಗೆ ಬರಬೇಕಾಗಿರ್ತಕ್ಕಂಥ 2,000 ಸಂಕಷ್ಟ ಭತ್ಯೆ ಮತ್ತು ಬಯೋಮೆಟ್ರಿಕ್ಕು, ಈ ಸವಲತ್ತುಗಳೆಲ್ಲ ಕೊಡಿಸ್ಬೇಕಂತ ಹೇಳ್ಬಿಟ್ಟು ಕರ್ನಾಟಕ ರಾಜ್ಯ ಪೌರಕಾರ್ಮಿಕ ಮತ್ತು ಸಫಾಯಿ ಕರ್ಮಚಾರಿ ವರ್ಕರ್ಸ್ ಯೂನಿಯನ್ನು ನಿರಂತರವಾಗಿ ತಮಗೋಸ್ಕರ ಹೋರಾಟವನ್ನು ಮಾಡ್ತಾ ಇದೆ. ಈ ಹೋರಾಟಕ್ಕೆ ತಾವೆಲ್ಲರೂ ಕೂಡ ಭಾಗಿಯಾಗಲಿ ಅಂತ ಹೇಳ್ಬಿಟ್ಟು ನಾವು ಪ್ರತಿನಿತ್ಯನೂ ವಿಡಿಯೋಗಳ ಮುಖಾಂತರ, ವಾಯ್ಸ್ ರೆಕಾರ್ಡ್ಗಳ ಮುಖಾಂತರ ತಿಳಿಸ್ತಾನೆ ಇದ್ದೀವಿ. ಆದ್ರೇನು ಸಹ ತಾವುಗಳು ಕಾರ್ಮಿಕರು ಒಂದಾಗ್ತಾ ಇಲ್ಲ. ದಯವಿಟ್ಟು ಒಂದಾದರೆ ನಿಮಗೆ ಸವಲತ್ತುಗಳು ಸಿಗ್ತವೆ. ಬಂಧುಗಳೇ, ಸರಿಸುಮಾರು ನಾವು 2024ರಿಂದ ಅಂದರೆ 2019ರಿಂದ ಕೂಡ ನಾವು ನಿಮಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. 2024ರಿಂದ ನಾವು ಸರಿಸುಮಾರು 150 ವಾರ್ಡ್ಗಳನ್ನು ಸುತ್ತಿ ಮ್ಯಾಕ್ಸಿಮಮ್ಮು ಒಂದು 60 ವಾರ್ಡ್ಗಳಲ್ಲಿ ಏನು ವೇತನ ಕಡಿಮೆ ಕೊಡ್ತಾ ಇದ್ರು, ಆ ವೇತನವನ್ನು ಹೆಚ್ಚಳ ಮಾಡಿಸಿದ್ದು ನಮ್ಮ ಕರ್ನಾಟಕ ರಾಜ್ಯ ಪೌರಕಾರ್ಮಿಕ ಮತ್ತು ಸಫಾಯಿ ಕರ್ಮಚಾರಿ ವರ್ಕರ್ಸ್ ಯೂನಿಯನ್ನು. ಬೇಕಾದರೆ ನೀವು ಒಂದ್ಸಲಿ ಅದನ್ನು ರಿವೈಂಡ್ ಮಾಡ್ಕೋಬೋದು. ಯಾವ ವಾರ್ಡಲ್ಲಿ ಕೊಡಿಸಿದ್ದೀವಿ ಅನ್ನೋದು ಕೂಡ ಬೇಕಾದರೆ ನಾನು ಪಟ್ಟಿ ಕೊಡ್ತೀನಿ ನಿಮಗೆ. ಯಾಕಂತಂದರೆ ನೀವು ಎಷ್ಟು ದಿನ ಇನ್ನು ಈಗ ಇರ್ತೀರೋ, ಇನ್ನು ನೀವು ಒಳಗೆ ಹೋಗ್ತಿರೋ ಹೊತ್ತು ನಿಮಗೆ ಕೆಲಸದ ಭದ್ರತೆ ಸಿಗೋದಿಲ್ಲ. ನೀವು ಯಾವತ್ತು ನಮ್ಮ ಸಂಘದ ಜೊತೆಗೆ ನೀವು ಕಾರ್ಮಿಕರೆಲ್ಲ ಕೈ ಜೋಡಿಸ್ತೀರೋ ಅವತ್ತು ನಿಮಗೆ ಸವಲತ್ತುಗಳು ಸಿಗ್ತವೆ, ನಿಮ್ಮ ಕೆಲಸಕ್ಕೆ ಭದ್ರತೆ ಸಿಗುತ್ತೆ, ನಿಮಗೆ ನೇರ ವೇತನ ಆಗುತ್ತೆ. ಏನಾನ ಅಕಸ್ಮಾತು ಕೆಲಸದ ವೇಳೆಯಲ್ಲಿರ್ಬೋದು, ನಿಮ್ಮ ಆರೋಗ್ಯ ಸರಿ ಇಲ್ಲದೆ ಅಕಸ್ಮಾತ್ ಯಾರನ್ನ ಮೃತರಾದರೆ, ಸತ್ತೋದ್ರೆ 10 ಲಕ್ಷ ಮರಣ ಪರಿಹಾರ, ಈ ಪಿಂಕ್ಷನು, EPF ಇದೆಲ್ಲ ಕೊಡಿಸೋದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಪೌರಕಾರ್ಮಿಕ ಮತ್ತು ಸಫಾಯಿ ಕರ್ಮಚಾರಿ ವರ್ಕರ್ಸ್ ಯೂನಿಯನ್ನು ನಿರಂತರವಾಗಿ ತಮಗೋಸ್ಕರ ಕೆಲಸ ಮಾಡ್ತೈತೆ. ಈಗ ನಮ್ಮ ಪಶ್ಚಿಮ ಮಹಾನಗರ ಪಾಲಿಕೆಯಲ್ಲಿ JJR ನಗರ IPD ಸಾಲಪ್ಪನವರ ಬಡಾವಣೆಯಲ್ಲಿ ನಮ್ಮ ಸಂಘದ ಕಚೇರಿ ಇದೆ. ದಯವಿಟ್ಟು ಆ ಕಚೇರಿಗೆ ಬಂದು ತಾವೆಲ್ಲರೂ ಭೇಟಿ ಕೊಡಿ. ನಂದಿನಿ ಲೇಔಟಲ್ಲಿ ಕಚೇರಿ ಇದೆ, ನಂದಿನಿ ಲೇಔಟಲ್ಲಿ ಕೂಡ ಬಂದು ಆ ಭಾಗದಲ್ಲಿರ್ತಕ್ಕಂಥ ಕಾರ್ಮಿಕರೆಲ್ಲರೂ ಕೂಡ ಏನು ಆ ಕಚೇರಿಗೆ ಬಂದು ಎಲ್ಲರೂ ಕುತ್ಕೊಂಡು ಚರ್ಚೆ ಮಾಡಿ ಯಾವ ರೀತಿ ನಾವು ಹೋರಾಟವನ್ನು ಮಾಡೋಣ ಅಂತ ಹೇಳ್ಬಿಟ್ಟು, ಹೋರಾಟ ಮಾಡಿಲ್ಲ ಅಂದರೆ ನಿಮ್ಗೆ ಯಾವುದೂ ಸವಲತ್ತುಗಳು ಸಿಗೋದಿಲ್ಲ. ಈಗ ನೋಡಿ 5,000 ರೂಪಾಯಿ ಬೋನಸ್ ಕೇಳಿದ್ದೀವಿ, ಅದಕ್ಕೆ ತಾವೆಲ್ಲ ಬಂದು BBMP ಏನು ಕಚೇರಿಗಳಿದ್ದಾವೆ, ಏನೀಗ ಮಹಾನಗರ ಪಾಲಿಕೆಗಳಾಗಿದ್ದಾವೆ, ಆಯಾ ಪಾಲಿಕೆಯ ಕಮಿಷನರ್ಗಳ ಹತ್ರ ಕುತ್ಕೊಂಡ್ರೆ 5,000 ರೂಪಾಯಿ ಬೋನಸ್ ಕೂಡ ನಿಮಗೆ ಶಾಂಕ್ಷನ್ ಆಗುತ್ತೆ. ದಯವಿಟ್ಟು ತಾವೆಲ್ಲರೂ ಬರಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ನನ್ನ ಮಾತುಗಳನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಸಾಲಪ್ಪ.